ಇದು ಇಂಥ ಕೆಲಸಗಳು ಆಗ್ತಾ ಇದ್ದಾವೆ, ಮೇಲೆ ನಡೀತಾ ಇದ್ದಾವೆ. ಅಲ್ಲೇ ಇನ್ನೊಂದು ಕಡೆ ಮತ್ತೊಂದು ಕಡೆ ಭೂಗತ ಘಟನೆಗಳು ಅಥವಾ ಭೂಗತ ಲೋಕದ ರೌಡಿಸಮ್ ಇತ್ತೀಚೆಗೆ ಕಡಿಮೆ ಆಗ್ತಾ ಇದೆಯಪ್ಪ ಅನ್ನೋಷ್ಟು ಮತ್ತೆಲ್ಲೋ ಕಾಣ್ತಾ ಇದ್ದೇವೇನಪ್ಪ ಅಂತೇಳಿ ಆಸ್ತಿಗಾಯ ಜಗಳ, ಮತ್ತೊಂದು ಗಾಯ ಜಗಳ, ಎದ್ದ ತಕ್ಷಣ ಜಗಳಗಳು ಇವೆಲ್ಲ ನಿಲ್ಲುವುದು ಯಾವಾಗ ಅಂತ. ಇದಕ್ಕೆ ಸರ್ಕಾರನ ಮಾಡಬೇಕಂತೇನಿಲ್ಲ. ಸರ್ಕಾರ ಇದರಲ್ಲಿ ನೀವು ಮಾಡಿಪ್ಪ ಅಂತ ಹೇಳೋಕ್ಕೆ ಸಾಧ್ಯವೂ ಇಲ್ಲ. ಯಾಕೆಂದ್ರೆ ಪಾಪ ಪ್ರತಿಯೊಂದು ಕುಟುಂಬದ ಬಗ್ಗೆ ಸರ್ಕಾರಕ್ಕೆ ಹೆಂಗೆ ಮಾಡಲಿಕ್ಕೆ ಸಾಧ್ಯ? ಸರ್ಕಾರ ಭಾಳ ಸವಲತ್ತುಗಳನ್ನು ಕೊಡ್ಬೋದು, ಬದುಕಿಗೆ ಅನುಕೂಲ ಮಾಡಿಕೊಡ್ಬೋದು. ಅದು ಮಾಡಿ ಕೊಟ್ಟಿಲ್ಲ ಅದಕ್ಕೆ ನಾವು ಟೀಕೆ ಮಾಡ್ತಾ ಇರ್ತೀವಿ. ಒಳ್ಳೆ ಎಜುಕೇಷನ್ ಆಗಲಿ ಮಾಡಲಿ ಅಂತ ಬಯಸ್ತಾ ಇರ್ತೀವಿ. ಇದು ಓಂ ಪ್ರಕಾಶ್ ಅವರು ಆಗಿರ್ಬೋದು, ಒಬ್ಬ ನಿವೃತ್ತ ಇಲ್ಲೇ ಒಬ್ಬ ಸೈನಿಕನ ಬದುಕಾಗಿರ್ಬೋದು, ಇಲ್ಲೆಲ್ಲ ಕಲ್ತಂಥವ್ರು, ವೆಲ್ ಎಜುಕೇಟೆಡ್ ಮತ್ತು ಆರ್ಥಿಕವಾಗಿ ಭದ್ರತೆ ಇದ್ದಂಥವ್ರು. ಇಂಥಲ್ಲಿ ಯಾಕೆ ನಡೀತಾ ಇದ್ದಾವೆ ಎಲ್ಲನೂ ಮತ್ತು ಪ್ರಶ್ನೆಗಳಂತ. ಇದನ್ನು ಯಾಕೆ ಈ ವಿಷಯ ತೆಗೆದುಕೊಳ್ತಾ ಇದ್ದೀನಪ್ಪ ಅಂದ್ರೆ, ಡಿ ಜಿ ನಮ್ಮ ಓಂ ಪ್ರಕಾಶ್ ಅವ್ರದ್ದು ಇದು ಆಯಿತು. ಈ ಮೋಸ್ಟ್ಲಿ ಹೆಂಡತಿ ಮೇಲೆ ಮಗಳ ಮೇಲೆ ಆರೋಪ ಬರ್ಬೋದು, ಒಂದು ಶಿಕ್ಷಣ ಆಗ್ಬೋದು, ಮತ್ತೇನೋ ಆಗ್ಬೋದು. ಬೇಡ ಮಾನಸಿಕವಾಗಿ ವೀಕ್ ಇದ್ದಾರಪ್ಪ ಅದಕ್ಕೆ ಶಿಕ್ಷೆ ಸ್ವಲ್ಪ ಕಡಿಮೆ ಆಗ್ಬೋದು, ಏನಾದರೂ ಆಗಲಿ. ಅದು ಇಂಥ ಘಟನೆಗಳು ಆಗ್ತಾ ಇದ್ದಾವಲ್ಲ, ಎಲ್ಲ ಇದ್ದು ಯಾಕೆ ಆಗ್ತಾ ಇದ್ದಾವೆ? ಯಾಕಂತಂದ್ರೆ ಮನೆಯಲ್ಲಿ ಇವರು ಸರಿಯಾಗಿ ಇರ್ಲಿಕ್ಕಿಲ್ಲೇನೋ, ಹೆಂಗಿದ್ದಾರೋ ಗೊತ್ತಿಲ್ಲ, ಇದ್ದರೂ ಗೊತ್ತಿಲ್ಲ. ಅವ್ರ ಬದುಕು ಅವ್ರು ಹೇಳ್ತಾರೆ, ಅವ್ರು ಮಿಸ್ಸಸ್ ಹಿಂಗಿದ್ರಪ್ಪ ನಮಗೆ ಭಾಳ ತೊಂದರೆ ಕೊಡ್ತಾಯಿದ್ರು ಅನ್ನೋ ಹಂಗೆ ಮಾತಾಡ್ತಾರೆ. ಅವ್ರ ಹೇಳಿಕೆಗಳು ನೋಡಿದಾಗ ಇದೇ ಕಾಲಕ್ಕೆ ಇಲ್ಲೂ ಸದ ರೀತಿ ಬರ್ತಾ ಇದ್ದಾವೆ. ಇವು ಸಹಿತ ಕಾರಣ ಆಗೋದನ್ನು ನೋಡಿದಾಗ ಇಲ್ಲಿ ಈ ದೇಶದೊಳಗೆ ಅಥವಾ ಇನ್ನೊಂದು ಯಾವುದೇ ದೇಶದಲ್ಲಿ ಇಂಥ ಘಟನೆಗಳು ಕಡಿಮೆ ಆಗೋದು ನಾವು ಏನು ಮಾಡಬೇಕು ಅನ್ನೋಂಥ ಚಿಂತನೆಯನ್ನು ಈಗ ಹೊಸದಾಗಿ ನಾವು ಮಾಡಬೇಕಾಗಿದೆ ಇವತ್ತು. ಯಾಕೆಂತಂದರೆ ಬದುಕು ನೆಮ್ಮದಿ ಇರುವಷ್ಟು ನಾವು ಅಂತೀವಲ್ಲ, ಇರುವುದು 3 ದಿನದ ಅಂದರೆ ಇದರ ಅರ್ಥ ಬಾಲ್ಯಾವಸ್ಥೆ, ಮಧ್ಯಮಾವಸ್ಥೆ, ಕೊನೆಗೆ ಮುಪ್ಪಾವಸ್ಥೆ. ಈ 3 ಅವಸ್ಥೆಗಳಲ್ಲೇ ನಾವು ಚೆನ್ನಾಗಿ ಎಲ್ಲರ ಜೊತೆ ಹೊಂಚ್ಕೊಂಡು ಹೋಗುವಂಥ